ಹೇಳಿ ಸರ್. ಆತ್ಮೀಯ ಬಂಧುಗಳೇ, ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿ ವಿಜೇಂದ್ರ ಅವರವರ ನೇತೃತ್ವದಲ್ಲಿ, ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ಹೋರಾಟದ ಉದ್ದೇಶ ಇವತ್ತು ವಿಧಾನಸೌಧದಲ್ಲಿ ಕಲಾಪ ನಡೀತಾ ಇದೆ. ಅಲ್ಲಿ ಭ್ರಷ್ಟಾಚಾರ, ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೋಗಬೇಕು ಮತ್ತು ಅಲ್ಲಿ ಭ್ರಷ್ಟಾಚಾರವನ್ನು ನುಂಗಿ ತೇಗಿ 58,000 ಕೋಟಿಯನ್ನು ತಿಂದಂಥ ನಾಗೇಂದ್ರ ಅವರನ್ನು ಮತ್ತೆ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಂಡಿದ್ದಾರೆ. ಅವ್ರನ್ನ ಕೂಡಲೇ ಕೈ ಬಿಡಬೇಕು, ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ನಮ್ಮ ಮುನ್ಸಾಮಣ್ಣವರ ನೇತೃತ್ವದಲ್ಲಿ ಓಂಶಕ್ತಿಯವರು ಮತ್ತು ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು, ಏನು ಜಿಲ್ಲಾ ಮೋರ್ಚಾದ ಅಧ್ಯಕ್ಷರ ನೇತೃತ್ವದಲ್ಲಿ, ಬಂಗಾರಪೇಟೆ ಕಪಾಲಿ ಶಂಕರ್ ಅವರ ನೇತೃತ್ವದಲ್ಲಿ ಈ ಒಂದು ತಂಡ ಇವತ್ತು ನಾವಿಲ್ಲಿ ಏನು ಹೋರಾಟಕ್ಕೆ ಹೋಗ್ತಾ ಇದ್ದೇವೆ. ಹೋರಾಟದಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ ನೀತಿಯನ್ನು ಖಂಡಿಸಿ ನಾಗೇಂದ್ರ ಅವ್ರನ್ನ ಕೂಡಲೇ ವಜಾ ಮಾಡಬೇಕು, ಸರ್ಕಾರ ವಜಾ ಮಾಡಬೇಕು ಅಂತೇಳಿ ಈ ಹೋರಾಟಕ್ಕೆ ಬೆಂಬಲವನ್ನು ನಾವು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಕಡೆಯಿಂದ ನಾವು ಕೊಡ್ತಾ ಇದ್ದೇವೆ. ಈ ಜಿಲ್ಲೆಯಲ್ಲಿ ಇವತ್ತು ಇಡೀ ಬಂಗಾರಪೇಟೆ ಕ್ಷೇತ್ರ ಇವತ್ತು ಬುನಾದಿಯಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಇನ್ನು ಮುಂದೆ ದಿನಗಳಲ್ಲಿ ಮುನ್ಸಾಮಣ್ಣವರ ನೇತೃತ್ವದಲ್ಲಿ ಅತಿ ವೇಗವಾಗಿ ಮುನ್ನಡೀತಾ ಇರ್ತಕ್ಕಂಥ ಕಪಾಲಿ ಶಂಕರ್ ಅವರು, ನಾವು ಎಲ್ಲ ಒಟ್ಟಾಗಿ ನಮ್ಮ ಮುಖಂಡರು ಎಲ್ಲ ಸೇರಿ ಇವತ್ತು ಈ ಒಂದು ಸಂಘಟನೆಯನ್ನು ಬಲಪಡಿಸಿ ಮುಂದೆ ಇನ್ನೂ ಅನೇಕ ರೀತಿಯ ಹೋರಾಟಗಳನ್ನು ಈ ಸರ್ಕಾರ ವಿರುದ್ಧವಾಗಿ ತಾಲೂಕು ಕಚೇರಿ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ದುರಾಡಳಿತವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ವಿರುದ್ಧವಾಗಿ ನಾವು ಹೋರಾಟಗಳನ್ನು ಮುಂದೆ ರೂಪುರೇಷೆಗಳನ್ನು ಮಾಡ್ತೇವೆ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ನಾವು ಹೋರಾಟಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಹೋರಾಟಕ್ಕೆ ಜಯವಾಗಲಿ, ನಮ್ಮ ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ಜಯವಾಗಲಿ, ಬಂಗಾರಪೇಟೆಗೆ ಜಯವಾಗಲಿ ಅಂತೇಳಿ ಹೇಳಿ ఎప్పుడూ లేటే కదండి మేము